ಹಾಯ್ ಹಲೋ ಗುಡ್ ಈವ್ನಿಂಗ್ ಗುಡ್ ನೈಟ್ Good evening. Good afternoon. Good afternoon. It's good afternoon. Understand? It's good evening. After the 4 o'clock, what's it called? ಆಮೇಲೆ ಅಪ್ಪ ಒಬ್ಬನೇ ಇಂಗ್ಲೀಷ್ ಗೊತ್ತಿರೋನು ನೋಡಿದ್ರ ನಾನು ಬಾಯಿ ತೆಗ್ಯಂಗಿಲ್ಲ ಕರೆಕ್ಷನ್ ಮಾಡಕ್ ನಮ್ಮಲ್ಲಿ ರೆಡಿ ಆಗಿರ್ತಾರೆ. ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮ, ಮಲಯಾಳಿ ನಮ್ ನರಸಮ್ಮ. ಸೊ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ರೆಡಿ ಆಗಿದ್ದೀನಿ. ನಮ್ಮ ಅಣ್ಣನ ಮನೇಲಿ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾನು ಮಂಗಳವಾರ ಅಲ್ವಾ ಗೌರಿ ಹಬ್ಬ ಇದ್ದಿದೆ. ಓಕೆ, ಲಾಸ್ಟ್ ಇಯರ್ ಗೌರಿ ಹಬ್ಬಕ್ಕೆ ಕುಂಕುಮಕ್ಕೆ ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ ಅಂತ ವ್ಲಾಗ್ ಹಾಕಿದ್ದೆ. ಸೊ ಈ ಸತಿ ಹಾಕಿರಲಿಲ್ಲ, ಯಾಕೆ ಅಂದರೆ ಮಿಸ್ ಆಗಿತ್ತಾ ಇಲ್ಲ. ಅವರು ಇವತ್ತು ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂದರೆ ಲಾಸ್ಟ್ ವಾರ 8 ಜನ ಮುತ್ತೈದರಿಗೆ ಊಟ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಬುಕ್ಕೆಲ್ಲ ಕೊಡ್ತಾರಲ್ಲ, ಆ ವ್ರತ ಕಂಪ್ಲೀಟ್ ಆಗೋದಿತ್ತು. ಸೊ ಹಾಗಾಗಿ ಅವ್ರು ಆ್ಯಕ್ಚುಲಿ ಅವತ್ತು ಕರೆದ್ರು ಗೌರಿ ಹಬ್ಬದ ದಿವಸ ಬಾ ತೊಗೊಂಡೋಗು ಅಂತ. ನಾನು ಇನ್ನೇನು ಮತ್ತೆ ಶುಕ್ರವಾರ ಬರಬೇಕಲ್ಲ, ಆವಾಗಲೂ ಒಂದೇ ಸತಿ ತೊಗೊಂಡೋಗ್ತೀನಿ. ಮತ್ತು ನಮ್ಮನೇಲಿ ಗಣಪತಿ ಹಬ್ಬ ಪೂಜೆ ಪ್ರಿಪ್ರೇಷನ್ ಇದ್ದಿದ್ದರಿಂದ 2 ಸತಿ ಓಡಾಡೋಕ್ಕಾಗಲಿಲ್ಲ. ನನಗೂ ಮನೇಲಿ ತುಂಬ ಕೆಲಸ ಇತ್ತು, ಹಾಗಾಗಿ ಶುಕ್ರವಾರಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ಶುಕ್ರವಾರ, ಇವತ್ತು ವೈಭವಲಕ್ಷ್ಮಿ ಪೂಜೆದು ಅಟೆಂಡ್ ಮಾಡಿ ಹಾಗೆ ಗೌರಿ ಹಬ್ಬದ ಕುಂಕುಮನ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಅಣ್ಣನ ಮನೆಗೆ. ಸೊ ಬನ್ನಿ, ವ್ಲಾಗ್ ಹೇಗೆ ಹೋಗುತ್ತೆ ತೋರಿಸ್ತೀನಿ. ಹಾಗೆ ಅಲ್ಲಿ ಎಷ್ಟು ಜನ ಬಂದಿರ್ತಾರೆ, ಏನೇನು ಅಡುಗೆ ಮಾಡಿರ್ತಾರೆ, ಹೇಗೆ ಪೂಜೆ ಮಾಡಿರ್ತಾರೆ, ಪ್ರತಿಯೊಂದೂ ವಿಡಿಯೋ ಮಾಡ್ಕೊಂಡು ಬರೋಣ. ಓಕೆನಾ? ಬನ್ನಿ ಹೋಗೋಣ. ಎಲ್ಲಿ ಬಂದಿರೋದು? ಯಾರ ಮನೆಗೆ? ಯಾರ ಮನೆಗೆ? ಜೋರಾಗಿ ಹೇಳು. ರೇಖಾತೆ ಮನೆಗೆ. ಎಂತಕ್ಕೆ ಬಂದಿರೋದು ನೀನು? ನನ್ನ ಮಗ ಈ ಚಪ್ಪಲೇ ಹಾಕೊಳ್ಳಲ್ಲ, ಬೆಲ್ಟ್ ಚಪ್ಪಲ್ ಹಾಕೊಳ್ಳೋದು. ಇವಾಗ ಟಾಟಾ ಕರ್ಕೊಂಡೋಗಲ್ಲ ಅಂದ್ಬಿಟ್ಟು ಹಾಕೊಂಬಂದವನೆ. ಸೊ ಇವಾಗ ನಾವು ಬರೋ ಅಷ್ಟರಲ್ಲಿ ಅವ್ರ ಪೂಜೆ ಆಲ್ಮೋಸ್ಟ್ ಮುಗಿಸಿದ್ರು, ಫೈನಲ್ ಸ್ಟೇಜಲ್ಲಿತ್ತು. ಸೊ ಹಾಗಾಗಿ ಸೈಲೆಂಟಾಗಿ ಕೂತ್ಕೊಳ್ಳೋಣ, ಯಾರು ಗಲಾಟೆ ಮಾಡೋದು ಬೇಡ ಅಂದ್ಬಿಟ್ಟು ಮ್ಯೂಟ್ಗೆ ಹಾಕ್ಬಿಟ್ಟಿದ್ದೀನಿ. ಅವರು ಆ್ಯಕ್ಚುಲಿ ದೇವ್ರದ್ದು ಸಾಂಗ್ ಹಾಕಿದ್ರು, ಅದು ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ, ಹಾಗಾಗಿ ಹಾಕಿಲ್ಲ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಮಗಳಿಗೆ ಇವಾಗ ಇನ್ನೂ ಬರಬೇಕು, ಅವಳು ಬಂದಮೇಲೆ ವಿಡಿಯೋ ಮಾಡ್ತಾಳೆ. ಯಾಕಂದರೆ ನಾನು ಫಸ್ಟ್ ಹೋಗಿದ್ದೆ, ಆಮೇಲೆ ನನ್ನ ಮಗಳು ಬಂದು ಒಂದು 5 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ. ಯಾಕಂದರೆ ಮೇನ್ ರೋಡ್ ತುಂಬಾ ಟ್ರಾಫಿಕ್ಕು, ಗಾಡೀಲಿ ರೋಡ್ ಕ್ರಾಸ್ ಮಾಡೋದು ತುಂಬ ಕಷ್ಟ, ಆಫೀಸ್ ಟೈಮ್ ಆಗಿರೋದ್ರಿಂದ. ನಾನು ಹೋಗಿದ್ದೆ ಸಂಜೆ 6:30 ಮೇಲಲ್ವಾ, ಹಾಗಾಗಿ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ. ಅದಕ್ಕೆ ನಮ್ಮ ಯಜಮಾನ್ರ ಕೈಲೇ ಡ್ರಾಪ್ ಹಾಕಿಸ್ಕೊಂಡೆ. ನಾನು ಡ್ರಾಪ್ ಹಾಕಿಸ್ಕೊಂಡ್ಮೇಲೆ ನನ್ನ ಮಗಳನ್ನು ಬಿಟ್ಟೋಗಿ ಅಂತ ಹೇಳಿದ್ದೆ. ಹಾಗಾಗಿ ಇವಾಗ ಮಂಗಳಾರತಿ ಮಾಡ್ತಾ ಇದ್ದಾರೆ, ಇನ್ನೂ ಯಾರೂ ಬಂದಿಲ್ಲ. ನಾನು ಹೋದ್ಮೇಲೆ ಒಬ್ಬೊಬ್ಬರೇ ಬಂದರು. ನಾನು ಹೋಗಿದ್ದೆ 7:15ಗೇನೋ. ಆ್ಯಕ್ಚುಲಿ ಅವ್ರದ್ದೆಲ್ಲ ಪೂಜೆ ಆಗಿ ಮುಗಿದ ಮೇಲೆ ನಮ್ಮನ್ನು ಪೂಜೆ ಮಾಡಿ ಅಂತ ಹೇಳಿದ್ರೆ ಸರಿ ಅಂದ್ಬಿಟ್ಟು ನಾವು ಒಬ್ಬೊಬ್ಬರೇ ಪೂಜೆ ಮಾಡಿದ್ವಿ. ಅವ್ರ ಚಿಕ್ಕಮ್ಮ ಬಂದಿದ್ದರು ಊರಿಂದ, ಅವ್ರ ಚಿಕ್ಕಮ್ಮನೂ ಪೂಜೆ ಮಾಡ್ತಾಯಿದ್ದಾರೆ. ಸೊ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ನಾನು ಮಂಗಳಾರತಿ ಎಲ್ಲ ಮಾಡೋಣ ಅಂತ. ಸೊ ನಾನು ಏನೇನು ಬೇಡ್ಕೊಂಡೆ ಅಂತ ನಿಮಗೆ ಗೊತ್ತಾಗಬೇಕಲ್ವಾ, ಅದರಲ್ಲೇನು ಸೀಕ್ರೆಟ್ ಇಲ್ಲ, ಬನ್ನಿ ಕೇಳಿಸ್ತೀನಿ ಏನೇನು ಕೇಳ್ಕೊಂಡೆ ಅಂತ. ನನ್ನ ಇಷ್ಟಾರ್ಥಗಳನ್ನ ನೀವು ತಿಳ್ಕೊಳ್ಳಿ. ಓಕೆ, ಬುದ್ಧಿ ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೊತೀನಿ. ಯಾರ್ಯಾರಿಗೆ ಏನೇನು ಇಲ್ವೋ. ಸೊ ನಮ್ಮ ಅತ್ತೆ ಮನೆಯಲ್ಲಿ ಪುಳಿಯೋಗರೆ ಅಲ್ಲಿ ಅನ್ನ ಇಟ್ಕೊಂಡಿದ್ದಾರೆ. ನಾನು ರೆಡಿ ಆಗಿದ್ದೀನಿ, ನಮ್ಮ ಅತ್ತೆ ರೆಡಿ ಆಗಿದ್ದಾರೆ, ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಮಮ್ಮಿ ಇಲ್ಲಿದ್ದಾರೆ. ಸೊ ಇಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ಅತ್ತೆ ಕಾಯಿ ತುರಿಸಿದ್ದಾರೆ. ನಮ್ಮ ಅಮ್ಮ ಇವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ರಸಾಯನ ಕಲ್ಸ್ಕೊಳ್ಳ, ರಸಾಯನ ಕಲ್ಸ್ಕೊಂಡು ಹೆಸರು ಬೇಳೆ ಈ ಕಡೆ ಬಚ್ಚಿನ ಕಾಯಿ ಹಾಕ್ಬೇಕು, ಕಾಯಿ ಹಾಕ್ಬೇಕು, ಕಾಯಿ ಹಾಕಿಲ್ಲ ಇದು ದೇವ್ರ ನೀರು ಕೊಡ್ಬೇಕು. ಕಾಯಿ ಹಾಕ್ಬೇಕು, ಅದನ್ನ ಹೊಸ್ಕೊಳ್ಳೋ, ಅದನ್ನ ಬಾಕ್ಸಲ್ಲಿ ಹಾಕ್ಲಾ, ಹಾಕು ರಸಾಯನಕ್ಕೆ ಹಾಕು. ಮಾಡ್ತಾ ಇದ್ದಾರೆ ಅದನ್ನ ಸ್ವಲ್ಪ. ನಮ್ಮಮ್ಮ ನಾನು ಹೇಳ್ತಾರೆ ದೇವ್ರಿಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದಾರೆ ಎಕ್ಸ್ಟ್ರಾ ಇರೋದನ್ನೆಲ್ಲ. ಅಲ್ಲಿ ಗೊಜ್ಜಿದೆ, ನಮ್ಮಮ್ಮ ಎಲ್ಲೇನು ಇವಾಗ ತೆಗೆದ್ರು ಅಲ್ಲಿ. ಕಡಲೆ ಬೀಜ ಅಲ್ಲ ಅಲ್ಲ ಇದು ಇದು ಇಲ್ಲ ಬೇಕು. ಕಡಲೆ ಬೀಜ ಏನು ಚೂಸ್ ತೆಗಿಲ್ಲ. ನಮ್ಮಮ್ಮ ಒಗ್ಗರಣೆ ಗೊಜ್ಜು ಹಾಕಿದ್ದಾರೆ.
ಸೊ ಇಲ್ಲಿ ಬಂದು ಅವ್ರು ಆ್ಯಕ್ಚುಲಿ ಎಲ್ಲ ಅಡುಗೆನೂ ಮಾಡ್ಕೊಂಡಿದ್ರು. ಪುಳಿಯೋಗರೆ ಕಲಿಸ್ಕೋಬೇಕಿತ್ತು, ಮತ್ತು ಕಾಯಿ ಒಬ್ಬಟ್ಟು ತಟ್ಟಬೇಕಿತ್ತು, ಬಜ್ಜಿ ಹಾಕಬೇಕಿತ್ತು. ನಾನು ಏನೇನು ಪೇಂಟಿಂಗ್ ಇದೆ ಅದಷ್ಟು ಕೆಲಸಗಳನ್ನ ನಾನು ಹೋದ್ಮೇಲೆ ಹೆಲ್ಪ್ ಮಾಡಿಕೊಡ್ತೀನಿ. ಸೊ ನಾವು ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತಲ್ವ, ಹಾಗಾಗಿ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಪುಳಿಯೋಗರೆ ಕಲಸಿಡ್ತಾ ಇದ್ದೀನಿ ನಾನು. ಅನ್ನ ಎಲ್ಲ ಆರಿತ್ತು. ಅನ್ನ ಆರಿದ್ರೇ ಪುಳಿಯೋಗರೆ ಕಲ್ಸೋಕ್ಕೆ ಸರಿ ಬರೋದು. ಬಿಸಿ ಬಿಸಿ ಅನ್ನನ ಪುಳಿಯೋಗರೆ ಕಲ್ಸೋಕ್ಕೆ ಬರಲ್ಲ, ಚೆನ್ನಾಗಿರಲ್ಲ ಅದು. ಹಾಗಾಗಿ ಕಾಯೊಬ್ಬಟ್ಟು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತೆ ತಟ್ಟಿರೋದು ನಾನು ಬೇಯಿಸ್ತಾ ಇದ್ದೀನಿ. ಇಲ್ಲಿ ಪಂಚಾಮೃತ ರೆಡಿಯಾಗಿದೆ. ಇಲ್ಲೆಲ್ಲ ಪುಳಿಯೋಗರೆ ಕಲಸಿಟ್ಬಿಟ್ಟಿದ್ದೀವಿ. ಇವ್ರು ಇವಾಗ ಬಂದವ್ರು, ನಾವೆಲ್ಲ ಕೆಲಸ ಮಾಡಿದ್ಮೇಲೆ. ನಮ್ಮ ಸಂಘದ ವತಿಯಿಂದ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಲಾಗುತ್ತದೆ. ಸೊ ಇಲ್ಲಿ ಕಾಯಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಇನ್ನು ಏನೇನೋ ಮಾಡೋವ್ರೆ ಗೊತ್ತಿಲ್ಲ. ಇದು ಗೋಧಿ ಪಾಯಸ. ಮೇಯ್ನಾಗಿ ಲಕ್ಷ್ಮಿ ಇದಕ್ಕೆ ಗೋಧಿ ಪಾಯಸನೇ ಮಾಡೋದು. ಇವಳು ರೀಲ್ಸ್ ಮಾಡಕ್ ಬಂದವಳ, ಕೆಲಸ ಮಾಡಕ್ ಬಂದಿಲ್ಲ ಇವಳು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇವರಿಬ್ರು ಮಾತಾಡ್ಕೊಂಡು ಅಡ್ಗೆ ಮುಗಿಸಿದ್ರು. ಇವಾಗ ಬಜ್ಜಿ ಮಾಡ್ತಾ ಇದೀವಿ. ಪೊಟೇಟೊ ಬಜ್ಜಿ. ಒಬ್ಬಟ್ಟು ಆಯ್ತು, ಕಾಯಿ ಒಬ್ಬಟ್ಟು ಕಟ್ಟಿ. ಇವಾಗ ಇಲ್ಲಿ ಬಜ್ಜಿ ಮಾಡ್ತಾ ಇದೀವಿ. ಇಲ್ಲಿ ಬಂದು ಗೋಧಿದು ಪಾಯಸ, ಹುಗ್ಗಿ ಅಂತಾರ ಅಂತ ಪಾಯಸ ಮಾಡಿದ್ವಿ. ಇಲ್ಲಿ ಕೋಸಂಬರಿ ಮತ್ತೆ ಪಂಚಾಮೃತ. ಇದು ಬಂದು ಇದೇ ಪಂಚಾಮೃತ. ಹುಡುಕ್ತಾಳೆ ನನ್ನ ಮಗಳು. ಪಂಚಾಮೃತ ಗೊತ್ತಿಲ್ಲ. ರಸಮ್ ಏನೋ ಬೇರೆ ಪ್ಲೇಟ್ ಮೇಲೆ ಇಕ್ಕಿದೆ. ಮತ್ತೆ ಫೋನ್ ಅಡ್ಡ ಇತ್ತು. ಬಾಳೆ ಏನಾಗ್ತಿರ ತಾನೆ. ಮತ್ತೆ ವೈಟ್ ರೈಸ್, ಪುಳಿಯೋಗರೆ. ಮಾಮೂಲಿ ತೋರಿಸಿದ್ದು ಬೇಡ ಇಲ್ಲ ಮೇಲೆ ಏನ್ ಸಾರು ಹೇಳೋ. ರಸಮ್ ಹೇಳದ್ನಲ್ಲ. ತಿಳಿ ಸಾರು. ಅವ್ರ ಇಂಗ್ಲಿಷ್ ಕನ್ನಡನೇ ತಾನೆ. ಬ್ರಾಹ್ಮಣರು ಇದ್ರಲ್ಲಿ ಹೇಳ್ಬೇಕಂದ್ರೆ ತಿಳಿ ಸಾರು. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ರಸಮ್. ಸೊ ವೈಭವಲಕ್ಷ್ಮಿ ಪೂಜೆ ಅಂದರೆ ಜಾಸ್ತಿ ಆಡಂಬರದಿಂದ ಏನೂ ಮಾಡಲ್ಲ. ಕಳಸ ಇಟ್ಟು ಮಾಮೂಲಿ ದೇವ್ರ ಬುಕ್ ಹಿಂದೆ ಇಟ್ಟು ಪ್ರತಿ ಶುಕ್ರವಾರನೂ ಪೂಜೆ ಮಾಡ್ತಾರೆ. ಆನಂತರ 8 ವಾರಗಳಾದಮೇಲೆ ಮುತ್ತೈದೆಯರನ್ನು ಕರೆದು ಅರ್ಶಿನ ಕುಂಕುಮ ಕೊಟ್ಟು ಪೂಜೆ ಮಾಡ್ತಾರೆ. ಇವ್ರು ಬಂದು ಇನ್ನೊಬ್ರು ನಮ್ಮ ಅತ್ತಿಗೆ ಇವಾಗ ಬಂದಿದ್ದಾರೆ. ಸ್ವಾಗತ ಸುಸ್ವಾಗತ ಸಮಾಜ ಸೇವಾಧುರಿ. ಸೊ ಇವಾಗ ಅವರು ಪೂಜೆ ಮಾಡಿ ಮತ್ತು ಮಂಗಳಾರತಿ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಅರಿಶಿನ ಕುಂಕುಮ ಕೊಟ್ಟು ಎಲ್ರಿಗೂ ತಾಂಬೂಲದ ಬ್ಯಾಗ್ ಕೊಡ್ತಾರೆ. ಫಸ್ಟು ಅದು ವೈಭವಲಕ್ಷ್ಮಿದು ಪುಸ್ತಕ ಮತ್ತು ತೆಂಗಿನಕಾಯಿ, ಬಾಳೆ, ಬೆಲ್ಲ, ಬ್ಲೌಸ್ ಪೀಸು ಇದೆಲ್ಲ ಹಾಕಿ ಬ್ಯಾಗ್ ರೆಡಿ ಮಾಡ್ಕೊಂಡಿರ್ತಾರೆ. ಎಲ್ಲರಿಗೂ ಕುಂಕುಮ ಕೊಟ್ಟು ಆ ಬ್ಯಾಗ್ ಕೊಟ್ಟು ಆದಮೇಲೆ ಆಶೀರ್ವಾದ ತಗೊಂಡು ಎಲ್ಲರಿಂದನೂ ಆ ನಂತರ ಊಟಕ್ಕೆ ಕೊಡ್ತಾರೆ. ಅಷ್ಟಲಕ್ಷ್ಮಿಯರಿಂದ ಆಶೀರ್ವಾದ ಪಡ್ಕೋಬೇಕು ಅಂತ ಆ ಥರ ಪೂಜೆ ಮಾಡೋವಂಥದ್ದು. ಅಂದರೆ ಬಂದಿರೋರೆ ಲಕ್ಷ್ಮೀ ರೂಪದಲ್ಲಿ ಬಂದಿರ್ತಾರೆ ಅಂತ ಫಸ್ಟ್ ಅವ್ರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟು ಮೇನ್ ಇಂಪಾರ್ಟೆಂಟ್ ಅಂದರೆ ಕರೆಕ್ಟಾಗಿ 8 ಜನನೂ ಸಿಗಬೇಕು ಪೂಜೆ ಟೈಮ್ಗೆ. ಲೇಡೀಸ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಸ್ವಲ್ಪ ಮಿಸ್ ಆಗಿಬಿಡ್ತಾರೆ. ಹಾಗಾಗಿ ಕುಂಕುಮಕ್ಕೆ ನಾವು 1-2 ಎಕ್ಸ್ಟ್ರಾನೇ ಹೇಳ್ಕೊಂಡಿರಬೇಕು. ಯಾರು ಯಾವಾಗ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಕರೆಕ್ಟಾಗಿ 8 ಜನ ಇರಬೇಕು. ಊಟಕ್ಕೆ ಕೊಡೋಕ್ಕೂ ಅಷ್ಟೇ, ಆಮೇಲೆ ಕುಂಕುಮ ಕೊಡೋದಕ್ಕೂ ಅಷ್ಟೇ. ಹಾಗಾಗಿ ಒಂದೇ ಸತಿ ಎಲ್ಲರಿಗೂ ಕೊಟ್ಟು ಆಶೀರ್ವಾದ ಪಡ್ಕೊಂಡ ನಂತರ ಊಟಕ್ಕೆ ಹಾಕ್ಬೇಕಲ್ವ. ಹಾಗಾಗಿ ಮಿಸ್ ಆಗಂಗೆ ಇಲ್ಲ ಒಬ್ರು ಕೂಡ. ಕರೆಕ್ಟಾಗಿ 8 ಜನ ಸೇರಿರಬೇಕು ಒಂದೇ ಟೈಮ್ಗೆ. ಅದೇ ಮೇನ್ ಇಂಪಾರ್ಟೆಂಟು. ಹಾಗೆ ಅದೇ ತುಂಬಾ ಕಷ್ಟ ಎಲ್ಲರನ್ನೂ ಸೇರಿಸೋದೆ. ಮುಂದೆ ವ್ಲಾಗ್ ಅಂದರೆ ಇನ್ನೊಂದು ನೆಕ್ಸ್ಟ್ ಕ್ಲಿಪ್ಪಿಂಗ್ ಎಲ್ಲ ಫಾಸ್ಟ್ ಮೋಷನ್ಗೆ ಹಾಕಿರ್ತೀನಿ, ಯಾಕಂದರೆ ನಿಮಗೂ ಬೋರ್ ಆಗಬಾರ್ದಲ್ವ. ಹಾಗಾಗಿ ಬೇಗ ಎಲ್ಲರೂ ಅರ್ಶಿನ ಕುಂಕುಮ ತಗೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಊಟ ಕೂತ್ಕೊಳ್ಳೋಣ ಅಂತ ತುಂಬ ವೆರೈಟಿಗಳು ಮಾಡಿದರು. ಸೊ ಎಲ್ಲ ಸ್ವೀಟ್ ಅಂದರೆ ಫಸ್ಟ್ ಆಫ್ ಆಲ್ ಗೋಧಿ ಪಾಯಸ ಮತ್ತು ಕಾಯಿ ಹೋಳಿಗೆ ಎಲ್ಲ ಮಾಡಿದ್ರಲ್ಲ, ಅದಷ್ಟು ತಿಂದ್ಬಿಟ್ರೇ ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ. ಸ್ವೀಟೇ ಹಾಗೆ, ಸ್ವೀಟ್ ತಿಂದ್ಬಿಟ್ರೆ ಜಾಸ್ತಿ ಊಟ ಸೇರಲ್ಲ. ಸೊ ಅಷ್ಟು ತಿನ್ನೋ ಅಷ್ಟರಲ್ಲಿ ಸಾಕಾಗೋಯ್ತು. ಎಲ್ಲ ಮಾಡಿದ್ರಲ್ಲ, ಹಾಗಾಗಿ ತಿನ್ನಲೇಬೇಕು.
ಸೊ ಇವಾಗೆಲ್ಲ ಬ್ಯಾಗ್ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಅವರು, ಯಾಕಂದರೆ ಎಲ್ಲನೂ ಆವಾಗಲೇ ಕೊಡೋಕ್ಕಾಗಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಎಲ್ಲರಿಗೂ ಒಂದೊಂದು ಬ್ಯಾಗ್ ಕೊಟ್ಬಿಡ್ಬೋದು, ಪ್ರತಿಯೊಂದು ಪದಾರ್ಥನೂ ಮಿಸ್ ಆಗಬಾರ್ದು. ಎಲ್ಲರಿಗೂ ಒಂದೊಂದು ಬ್ಯಾಗ್ ಕೊಡ್ತಾ ಇದ್ದಾರೆ. ಸೊ ನನ್ನ ಮಗಳು ಈ ಕಡೆ ವೀಡಿಯೋ ಮಾಡ್ತಾ ಇದ್ದಾಳೆ. ಆಗಾಗ ಅವಳು ಈ ವ್ಲಾಗಲ್ಲಿ ಜಾಸ್ತಿ ಕಾಣಿಸ್ಕೊಂಡಿಲ್ಲ, ಸ್ವಲ್ಪ ಕಾಣಿಸ್ಕೊಂಡಿದ್ದಾಳೆ. ಮೇಯ್ನಾಗಿ ಸೆರಗಿಗೆ ಹಾಕಿಸ್ಕೊಳ್ಬೇಕು, ಕೈಗೆ ಈಸ್ಕೊಳ್ಬಾರ್ದು. ಹಾಗಾಗಿ ಎಲ್ಲರೂ ಸೆರಗಿಗೆ ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ನಾನು ಅವರು ನೋಡಿ ನಾನು ಸೆರಗಿಗೆ ಹಾಕಿಸ್ಕೊಂಡೆ. ಗೊತ್ತಿಲ್ಲದೆ ಇರೋದು ನೋಡಿ ತಿಳ್ಕೊಬೇಕು, ಕೇಳಿ ತಿಳ್ಕೊಬೇಕಲ್ವಾ, ಹಾಗಾಗಿ ನಾನು ನೋಡ್ಕೊಂಡು ಹಾಗೆ ಮಾಡಬೇಕು ಅಂತ ಮಾಡಿದೆ ಅಷ್ಟೇ. ಈಗ ಎಲ್ಲರೂ ಸೇರಿ ಆಶೀರ್ವಾದ ಮಾಡೋಣ. ಎರಡು ಮಾಡ್ಕೊಂಡ್ಬಿಡೋಣ ಅವಳಿಗೆ ಎತ್ತರ ಆಯ್ತು ಆಮೇಲೆ ಸೊ ಇವಾಗ ಒಬ್ಬೊಬ್ಬರೇ ಎದ್ದು ಪೂಜೆಗೆ ದೇವ್ರಿಗೆ ನಮಸ್ಕಾರ ಮಾಡೋಣ, ಅಕ್ಷತೆ ಹಾಕಿ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗಳು ಆ ಕಡೆ ಹೋಗ್ಬಿಟ್ಲು, ನನ್ನ ಮಗಂಗೆ ಬೇರೆ ನಾನು ತಿನ್ನಿಸ್ತಾ ಇದ್ದೆ ಒಬ್ಬಟ್ಟು. ಹಾಗಾಗಿ ಇನ್ನೊಬ್ಬರು ನಮ್ಮ ಅತ್ತಿಗೆ ಫ್ರೆಂಡ್ ಕಮಲಾ ಅಂತಿದ್ದಾರೆ, ಅವ್ರು ನಾನೇ ವೀಡಿಯೋ ಮಾಡ್ಕೊಡ್ತೀನಿ ಕೊಡಿ ಅಂದ್ಬಿಟ್ಟು ಅವ್ರು ಮಾಡ್ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರೆಲ್ಲ ನಮಸ್ಕಾರ ಮಾಡಿ ಇವಾಗ ಊಟಕ್ಕೆ ಕೂತ್ಕೋಬೇಕು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಯಾರು ಇವನು? ಇವನೇ ಸುಂದ್ರ. ಸೊ ಫೈನಲ್ ಇಷ್ಟೆಲ್ಲ ಊಟ ಬಡಿಸ್ಕೊಂಡು ತಿಂದು ಹೋಗೋದೇ ಇವಾಗ ಭಾರಿ ರಿಸ್ಕ್. ಇಷ್ಟೊಂದು ತಿನ್ನೋಕ್ಕಾಗಲ್ಲ, ಎಷ್ಟಾಗತ್ತೆ ಅಷ್ಟು ತಿನ್ನೋಣ. ಸೊ ಇವಾಗ ಎಲ್ಲ ಅರ್ಧ ಜನ ಒಳಗೆ ಅರ್ಧ ಜನ ಈಚೆ ಕೂತಿದ್ದೀವಿ. ಸೊ ನಮ್ಮ ಅಣ್ಣನ ಮಗ ಬಂದ ಅಷ್ಟರಲ್ಲಿ ಅವ್ನು ವೀಡಿಯೋ ಮಾಡಿಕೊಟ್ಟ, ಸ್ವಲ್ಪ ಮಾಡಿಕೊಡಪ್ಪ ಅಂದ್ವಿ. ಹಾಗಾಗಿ ನಮ್ಮ ಮನೆಯವ್ರು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಎತ್ತುತ್ತಾನೆ ಇಲ್ಲ. ಅವರಂತೂ ಬರೀ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ, ಏನು ಫೋನ್ ಬಂದರೂ ಎತ್ತಲ್ಲ. ಭಾರಿ ಕಷ್ಟ ಅವರು ಫೋನ್ ಮಾಡೋದು. ಈ ನನ್ನ ಮಗಂತೂ ಭಾರಿ ಕಷ್ಟ, ಟಾರ್ಚರ್ ಕೊಟ್ಟು ಮಡಗ್ತಾನೆ ಅಪ್ಪ ಬೇಕು ಅಂತ. ಕೊನೆಗೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಆಗಲಿಲ್ಲ ನನಗೆ. ಹೆಂಗೋ ಎಷ್ಟು ಸೇರುತ್ತೆ ಅಷ್ಟು ತಿಂದ್ಬಿಟ್ಟು ಬಂದೆ. ಸೊ ಎಲ್ಲರೂ ಕೂತ್ಕೊಂಡು ಇಲ್ಲೂ ಈಚೆ ಕಡೆ ಊಟ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೆಯವ್ರಿಗೂ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟೆ, ಇಲ್ಲೇ ಬನ್ನಿ ಒಂಚೂರು ತಿನ್ಕೊಂಡು ಹೋಗ್ಬಿಡೋಣ, ಮತ್ತು ಡಬ್ಬಕ್ಕೆಲ್ಲ ಹಾಕ್ಕೊಂಡು ಯಾರು ಹೋಗ್ತಾರೆ ಮನೆಗೆ ಅಂದ್ಬಿಟ್ಟು. ಸೊ ಎಲ್ಲರೂ ಊಟ ಮಾಡಿ ಫೈನಲಿ ಮನೆಗೆ ಹೊರಟ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.